ಎಲ್ಲರೂ ಹೆಂಗಿದ್ರಿ ಮರೆ ನಾನು ಯಾರಂದಲ್ಲಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ಈ ಹೆಣ್ಣು ಇವತ್ತೆಲ್ಲಿ ಹೋತಿತ್ತಂದು ಎಣಿಸ್ತಿದ್ರಾ? ಇವತ್ತೆಂತ ಅಂದ್ರೆ ಕಾಲೇಜಿಗೆ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಇತ್ತು, ಅದಕ್ಕೆ ಹೊರಟೆ. ಈ ಸಲ ಕಾಲೇಜಿಗೆ ಅಂದ್ರೆ ಒಂದು ಫೆಸ್ಟ್ ಎಂಥದ್ದು ನಾನು ಅಟೆಂಡೇ ಮಾಡಲಿಲ್ಲ. ಇದೊಂದು ಪ್ರೋಗ್ರಾಮಿಗಾರು ಹಬ್ಬ ಅಂದಳಿಕೆ ಎದ್ದೆ. ನಾನೇ ಏಗಳಿಗೂ ಲೇಟೆ. 10 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಅಂದಿರ, ಗಂಟೆ 11 ಆಯಿತು. ನಾ ಈಗ ಹೊರಡ್ತಿದ್ದೆ. ಇಷ್ಟೊತ್ತಾದ್ಮೇಲೆ ಒಂದು 11:30 ಸುರಿದ ಕಾಲೇಜಿಗೆ ಬಂದ್ರ ಮೇಲೆ ಎಲ್ಲ ಕೈ ಮುಕ್ಕಂತಿದ್ದಿರು. ಪೂಜೆನೂ ಆಯ್ದಿದ್ದು. ನಾನು ಅಲ್ಲಿ ಒಬ್ಬಳೆ ನಡ್ಕೊ ಬಂದಿದ್ದೆ. ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲಿತ್ತು ಅಂದೇಳಿ ಹುಡುಕ್ರ ಮೇಲೆ ಹೋಯ್ ನಿಂತ್ಕೊಂಡೆ ಅಲ್ಲಿ ಒಂದು ಬದಿಗೆ. ಸಿಕ್ಕಲಿಲ್ಲ ಆಯ್ತು ಅವ್ರು ಎಲ್ಲಿದ್ರು ಅಂದಳಿಕೆ. ಆಮೇಲೆ ಎಲ್ಲರೂ ಒಳ್ಳೆ ರೀತಿಯಿಂದ ಕೈ ಮುಕ್ಕಂಡ್ರು, ಮತ್ತು ದೇವರಿಗೂ ಒಳ್ಳೆ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದಿರು. ಅದಾದಮೇಲೆ ಎಲ್ಲ ಪ್ರಸಾದ ತಕ್ಕಂಬ ಹೋದ್ರೆ ನಾನು ಫಸ್ಟ್ ಹೋದೆ. ಪೂಜೆಗಂತೂ ಇರಲಿಲ್ಲ, ಪ್ರಸಾದ ಅವರು ತಗೊಂಬಂದಳಿ ಹೋಯ್ ನಿಂತ್ಕೊಂಡೆ ಲೈನಾಗೆ. ಅದಾದಮೇಲೆ ಚಂದ ರೆಡಿ ಆಯ್ತಲ್ಲ, ಅದಕ್ಕೆ ಫೋಟೋ ತಗೊಂಬಂದಳಿಕೆ ಸ್ವಲ್ಪ ಮಿಡ್ಕಿದೆ ಹೋಯ್. ಚೆಂದ ಮಾಡಿ ಸುಮಾರು ಫೋಟೋಸ್ ಎಲ್ಲ ತಗೊಂಡೆ. ಕೂದಲು ಕಟ್ ಬಂದಿನಲ್ಲ ಅದಕ್ಕೆ, ಮತ್ತು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಜಾಸ್ತಿನೇ ಮಾಡಿ ಒಂದು 10-15 ಫೋಟೋ ತಗೊಂಡು, ಸಾರಿ 10-15 ಅಲ್ಲ, ಒಂದು ಜಾಸ್ತಿನೇ, ಒಂದು 100 ಹಂಗೆ. ಇದಾದಮೇಲೆ ಪ್ರೋಗ್ರಾಮೆಲ್ಲ ಶುರು ಆಯಿತು. ನಾನಂತೂ ಅಲ್ಲೇ ಫೋಟೋ ತಗೊಂಬದ್ರಲ್ಲೇ ಇದ್ದಿದ್ದೆ ಆಯಿತು. ಅದಾದಮೇಲೆ ಬಂದರೆ ಒಂದು ಸ್ವಲ್ಪ ಕ್ಲಾಸರ್ನೆಲ್ಲ ತೋರಿಸುವ ಅಂದಳಿಕೆ ಬಂದೆ. ಏನು ವಿಡಿಯೋ ನಿಂದು ಅದೆಲ್ಲ ಹಾಕ್ಲಿಕ್ಕುಂಟಾ? ಆಗ್ತೇನೆ ನಿಮ್ಮದೆಲ್ಲ. ಲಿಖಿತಾ, ವನೀಸಾ, ಕೀರ್ತಿ, ಮತ್ತೆಂತ ಅಂದರೆ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಮಾಡಿದ್ದಿರು ಕಾಲೇಜಲ್ಲೇ. ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇವತ್ತೇ ಇದ್ದಿತ್ತು. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡ್ರೆ. ಇದಾದ್ಮೇಲೂ ಮಸ್ತ್ ಪ್ರೋಗ್ರಾಮ್ ಎಲ್ಲ ಇದ್ದಿತ್ತು. ಅದಾದಮೇಲೆ ಊಟಕ್ಕೆ ಹೋಪ ಅಂದಳಿಕೆ ಎಲ್ಲರೂ ಊಟಕ್ಕೆ ಹೋಯ್ತು. ಬಾಯಾಗೆ ಹಾಕೋದಿಲ್ವಾ? ಸುಮ್ಮನೆ ನನ್ನ ಮೆಮೊರಿಗೆ ವಿಡಿಯೋ, ಸುಮ್ಮನೆ ಮೆಮೊರಿಗೆ ವಿಡಿಯೋ ಮಾಡ್ಕೊಡ್ತಿರೋದು. ಈಗ ಸ್ಟೈಲಾಗಿ ಹಾಕ್ತಾಳೆ, ಇಲ್ಲಾಂದ್ರೆ ಒಂದು ಕುಕ್ಕರ್ ತಿಂತಾಳು. Fire in the mountain.
ಅದು ಸಿಟಿಯಲ್ಲಿ ನಿಲ್ಲುದು ಮತ್ತೆ ಚೀಟಿ ಇರ್ತಾರೆ ಅದ್ರಲ್ಲಿದ್ದವರು ಚೀಟಿ ಎತ್ತಿದ್ರು ಈಗ ಆಲ್ರೆಡಿ ಟಿಕೆಟ್ ಹಾಕಿದಾರ ಚೀಟಿ ಎತ್ತಾರೆ ಅಲ್ಲಿ ಯಾರು ಇರ್ತಾರೆ ಅವರು
ಇಲ್ಲಿಗೆ ಫಂಕ್ಷನ್ ಎಲ್ಲ ಮುಗೀತು. ಡಿ ಜೆಗೆಲ್ಲ ಕೊಂಡ್ಕೊಂಡು ಸಾಕೈತೆ, ಹೆಚ್ಚೊತ್ತು ಹಾಕಿರಲಿಲ್ಲ, ಒಂದು ಅರ್ಧ ಗಂಟೆ ಇದ್ದಿದ್ದೇನೋ ಅಷ್ಟೇ. ಎಲ್ಲ ಸರಿ ಕುಣಿತು, ಒಳ್ಳೆ ಎಂಜಾಯ್ ಮಾಡ್ತು. ಅದಾದಮೇಲೆ ಸ್ವಲ್ಪ ತಾದರ್ಸ್ಕೊಂಡು ನೀರು ಕುಡ್ಕೊಂಡು ಅಲ್ಲೇ ಕೂಕೊಂಡು ಪಟ್ಟ ಮನೆಗೆ ಹೊರಟೇ ಬಿಟ್ಟೆ ಕಾಣಿ. ಮುಗೀತು ಪ್ರೋಗ್ರಾಮ್ ಎಲ್ಲ, ಡಿ ಜೆಗೆಲ್ಲ ಸರಿ ಕೊಂಡ್ಕೊಂಡು ಬಂದೆ. ಹಾಗೆ ಒಂದು ಆರ್ಡ್ರ್ ತಗೊಂಡಿದ್ದು, ಅದಕ್ಕೆ ಬೇರೆ ರೂಟ್ ಅಂಗಡಿ ಇತ್ತಲ್ಲ ಅಲ್ಲಿಂದ ಬಂದು ಆರ್ಡ್ರ್ ತಗೊಂಡು ಬಂದೆ. ಪಾಪತಿ ಹೆಂಗಿದೆ ಬಪ್ಪತಿ ಹೆಂಗಾಯ್ಬಿಟ್ಟೆ. ನಾನೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೆನಪಿಂದ. ನೆಕ್ಸ್ಟ್ ಲಾಗ ಸಿಗ್ತೆ. ಬಾಯ್ ಬಾಯ್.